ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ H&M Vlogs ಕನ್ನಡ ಅಫಿಷಿಯಲ್. ನನ್ನ ಹೆಸರು ಮಂಜುನಾಥ್. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಬಿಟ್ಟಂದ್ರೆ ನೀವು ಆಲ್ರೆಡಿ ಥಂಬ್ನೈಲ್ ಅಲ್ಲಿ ನೋಡಿರೋ ಹಾಗೆ ನಾವು ನಮ್ಮ ಕ್ಯಾಪಿಟಲ್ ಆಫ್ ಸಿಟಿ ಡೆಲ್ಲಿಯಲ್ಲಿ ಇದ್ದೀವಿ. ಸೊ ಇವತ್ತು ನಮ್ಮ ಪ್ಲಾನ್ಸ್ ಏನಂತ ಬಿಟ್ಟಂದ್ರೆ ಡೆಲ್ಲಿಯಲ್ಲಿ ಏನೆಲ್ಲ ಫೇಮಸ್ ಅದನ್ನೆಲ್ಲ ನಾವು ಕವರ್ ಮಾಡ್ಬೇಕು ಅಂತ. ಇವಾಗ ಪ್ರೆಸೆಂಟ್ಲಿ ನಾವಿರೋದು ಬಂದು ವಿ ಆರ್ ಇನ್ ಕುತುಬ್ ಮಿನಾರ್. ಟಿಕೆಟ್ ಕೌಂಟರ್. ಇಲ್ಲಿ ಕ್ಯಾಶ್ ಮಾತ್ರ ಅಲೋ ಮಾಡ್ತಾರೆ, ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ ಕೂಡ ಅಲೋ ಮಾಡ್ತಾರೆ. ಫೋನ್ ಪೇ ಅದೆಲ್ಲ ಏನು ತಗೊಳ್ಳೋದಿಲ್ಲ. ಸೊ ನಮ್ಗೆ ಪರ್ ಹೆಡ್ ಬಂದು 40 ರೂಪೀಸ್ ಮಾಡಿದ್ದಾರೆ. ಸೊ ನಾವು ಟಿಕೆಟ್ ತಗೊಂಡಿದ್ದೀವಿ. ಸೊ ಒಳಗೆ ಹೋಗ್ಬೇಕು, ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ನೋಡಿ, ಟಿಕೆಟ್ ತಗೊಂಡು ಇದೇ ಆಪೋಸಿಟ್ ಅಲ್ಲಿ ಹೋದ್ರೆ ಕುತುಬ್ ಮಿನಾರ್ಗೆ ಎಂಟ್ರಿ. You like to have some snacks? ನೋಡಿ ಫ್ರೆಂಡ್ಸ್, ಪನ್ನೀರ್ ಏನಿದು, ಪನ್ನೀರ್ ಪಫ್ ಅಂತ ಏನೋ, ಬಟ್ ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಎಗ್ ಪಫ್ ತರೋಣ. ಒಂದೇ ತರನೇ ಇರುತ್ತೆ, ಪನ್ನೀರ್ ಹಾಕಿದ್ರೆ ಅಷ್ಟೇ. ಸೀದಾ ಸಾದಾ ಸಿಂಪಲ್ ಎಂಟ್ರಿ. ಇಲ್ಲಿಗೆ ಕಾಣುತ್ತೆ ನೋಡಿ ಮಿನಾರ್, ಕುತುಬ್ ಮಿನಾರ್ ಇದೆ ನೋಡಿ ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ತಗೊಂಬಂದು ಇಲ್ಲಿ ಕೊಡ್ಬೇಕು. ಆಕ್ಚುಲಿ ಮೆಟ್ರೋದಲ್ಲಿ ಇದ್ದಂಗಿದೆ. ಆಕ್ಚುಲಿ ಸೆಲ್ಫಿ ಸ್ಟಿಕ್ ಒಂದಿತ್ತು ಇಲ್ಲಿ ಕುತುಬ್ ಮಿನಾರ್ ಎಂಟ್ರಿಯಲ್ಲಿ, ಅದ್ನ್ಯಾಕೋ ಒಳಗ್ ಬಿಡ್ಲಿಲ್ಲ, ಗೊತ್ತಾಗಿಲ್ಲ. ऐसा है क्या? ಓ 25 ರೂಪಾಯಿ ಒಂದು ಇದಂತೆ ಎಂಟ್ರಿಗೆ. ಸೆಲ್ಫಿ ಸ್ಟಿಕ್ ಬೇಕು ಅಂದ್ರೆ 25 ರೂಪಾಯಿ ಕೊಟ್ಟು ಒಂದು ಸ್ಲಿಪ್ ತಗೊಂಡು ಎಂಟ್ರಿ ಮಾಡಿಸ್ಕೋಬೇಕಂತೆ. ಗೊತ್ತಾಗ್ಲಿಲ್ಲ, ಬಟ್ ಇಟ್ಸ್ ಓಕೆ. ಓ, ಮುಘಲ್ ಸಾಮ್ರಾಜ್ಯ ಆಳಿರೋ ರಾಜ್ಯ ಇದು ನೋಡಿ. ಕಡೆಗೂ ಕುತುಬ್ ಮಿನಾರು ಕಣ್ಣಗ್ ಕಾಣಿಸ್ತಾ ಇದೆ. ಏನೋ ನಮ್ಮೂರಲ್ಲಿ ತೇರಿದ್ದಷ್ಟಿದೆ, ಬಟ್ ಬಹಳ ಭಾರಿ ಸ್ಟ್ರಕ್ಚರ್ ಆಕ್ಚುಲಿ ನೋಡಿ. ಇದ್ರ ಕತೆ ಕೇಳಿದ್ರೆ ನಿಮ್ಗೆ ಇದು ಬಿಲ್ಡಿಂಗ್ ಪ್ರಾಜೆಕ್ಟಾ ಅಥವಾ BBMP ರೋಡ್ ರಿಪೇರ್ ಪ್ರಾಜೆಕ್ಟ್ ಅನ್ನೋ ಡೌಟ್ ಖಂಡಿತ ಬರುತ್ತೆ. ಯಾಕಂದರೆ ಇದನ್ನ ಶುರು ಮಾಡಿದವನೊಬ್ಬ, ಬೆಳೆಸಿದವನೊಬ್ಬ, ಮುಗಿಸ್ದವನು ಇನ್ನೊಬ್ಬ. 1192ರಲ್ಲಿ ಕುತುಬುದ್ದೀನ್ ಐಬಕ್ ಅನ್ನೋ ದೆಹಲಿ ಸುಲ್ತಾನ ಈ ಮಿನಾರ್ ಕಟ್ಟೋದಕ್ಕೆ ಅಡಿಪಾಯ ಹಾಕ್ದ. ಆತನ ಪ್ಲಾನ್ ಭಾಳ ದೊಡ್ಡದಾಗಿತ್ತು, ಆದರೆ ಏನಾಯ್ತೋ ಪಾಪ ಒಂದೇ ಫ್ಲೋರ್ ಕಟ್ಟಿ ಸ್ವರ್ಗ ಸೇರ್ಕೊಂಡ್ಬಿಟ್ರು. ಬಿಲ್ಡಿಂಗ್ ಕೆಲಸ ಅರ್ಧಕ್ಕೆ ನಿಂತೇ ಹೋಯ್ತು. ಆಮೇಲೆ ಎಂಟ್ರಿ ಕೊಟ್ಟಿದ್ದು ಅವ್ರ ಅಳಿಯ ಇಲ್ತುಮಿಶ್. ಮಾವನವರ ಬಿಲ್ಡಿಂಗ್ ಅರ್ಧಕ್ಕೆ ನಿಂತೋಯ್ತು. ನಾನು ಪೂರ್ತಿ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ತೊಗೊಂಡು ಇನ್ನೂ ಒಂದು 3 ಫ್ಲೋರ್ ಏರಿಸಿದ್ರು. ಕತೆ ಇಲ್ಲಿಗೆ ಮುಗಿಯಲ್ಲ. 1368ರಲ್ಲಿ ಜೋರಾಗಿ ಮಳೆ ಬಂದು ಮಿನಾರ್ಗೆ ಸಿಡಿಲು ಬಡ್ದು ಮೇಲಿನ ಫ್ಲೋರ್ ಸ್ವಲ್ಪ ಡ್ಯಾಮೇಜ್ ಆಯಿತು. ಆಗ ಬಂದ ಫಿರೋಜ್ ಶಾ ತುಗ್ಲಕ್, ಏನಪ್ಪ ಈ ಬಿಲ್ಡಿಂಗ್ ಹೀಗಾಗಿದೆ ಅಂತ ರಿಪೇರಿ ಶುರು ಮಾಡಿ, ಆದರೆ ರಿಪೇರಿ ಮಾಡಿ ಸುಮ್ಮನೆ ಇರದೆ ತಾನೇ ಎಕ್ಸ್ಟ್ರಾ 2 ಫ್ಲೋರ್ ಸೇರಿಸಿ ಕಟ್ಟೇ ಬಿಟ್ರು, ನನ್ನದು ಒಂದು ಪಾಲಿರಲಿ ಅಂತ. ಹೀಗೆ ಐಬಕ್ ಅಡಿಪಾಯ ಹಾಕಿ ಇಲ್ತುಮಿಶ್ ಬೆಳೆಸಿ ತುಗ್ಲಕ್ ಫಿನಿಶಿಂಗ್ ಟಚ್ ಕೊಟ್ಟಿದ್ದೆ ಇವತ್ತಿನ 73 ಮೀಟರ್ ಅಂದರೆ 240 ಅಡಿ ಎತ್ತರದ ಬೃಹತ್ ಕುತುಬ್ ಮಿನಾರ್. ಇದೇನಾದರೂ ಇವತ್ತಿನ ಕಾಲದಲ್ಲಿ ಕಟ್ಟಿದರೆ ಕಾಂಟ್ರಾಕ್ಟ್ಗಳು ಬಿಲ್ ಪಾಸ್ ಮಾಡಿಸ್ಕೊಳ್ಳೋಕ್ಕೆ ಎಷ್ಟು ವರ್ಷ ಅಲ್ದಾಡಬೇಕಿತ್ತು ದೇವ್ರಿಗೆ ಗೊತ್ತು. ಫನ್ನ ಪಾರ್ಟ್, ಇದನ್ನು ಯಾಕೆ ಕಟ್ಟಿದ್ರು ಅಂತಂದರೆ, ನಮ್ಮ ಕೊನೆಯ ಹಿಂದೂ ರಜಪೂತ್ ರೂಲರು ಡೆಲ್ಲಿನ ಆಳ್ವಿಕೆ ಮಾಡ್ತಿದ್ದವ್ರನ್ನ ಸೋಲಿಸಿ ಹಿಂದೂ ರೂಲ್ ಇಲ್ಲಿ ಮುಗೀತು ಅಂತೇಳಿ ಇದೊಂದು ವಿಜಯ ಸ್ತಂಭ ಅಂತ ಕಟ್ತಾರೆ ಇಲ್ಲಿ ಐಬಕ್ ಅವರು. ಅದಾದ ಮೇಲೆ ಮೊಘಲ್ ಸಾಮ್ರಾಜ್ಯ ಶುರುವಾಗಿ ಡೆಲ್ಲಿನ ಫುಲ್ ಆಕ್ರಮಿಸಿ ಆಲ್ಮೋಸ್ಟ್ ಇಂಡಿಯಾನೇ ಆಳ್ತಾರೆ. ಅದು ಇದರ ಮುಖ್ಯ ಸ್ಟೋರಿ. ಬಟ್ ಕೆಲವೊಂದು ಇಲ್ಲಿ ನೋಡಿದ್ರೆ ದೇವಸ್ಥಾನ ಏನಾರ ಇತ್ತೇನೋ ಅಂತ ಅನಿಸುತ್ತೆ. ಬಟ್ ಏನೇ ಇರಲಿ, ಬರೀ ಇಟ್ಟಿಗೆಯಿಂದ ಇಷ್ಟು ಎತ್ತರದ ಒಂದು ಕಟ್ಟಡ ಕಟ್ಟೋದು ಆ ಸುಲಭದ ಕಥೆ ಏನಲ್ಲ. ಇತಿಹಾಸನ ಯಾರು ಮರೆಮಾಚಕ್ಕೂ ಆಗೋದಿಲ್ಲ.
ಸೊ ಇದಾಗಿತ್ತು ಇಟ್ಕೆಯಿಂದಲೇ ಕಟ್ಟಿರುವ ಜಗತ್ತಿನ ಅತಿ ಎತ್ತರದ ಮಿನಾರ್ನ ಕತೆ. ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಫೇಮಸ್ ಅಟ್ರಾಕ್ಷನ್ ಆಫ್ ಡೆಲ್ಲಿ ಲೋಟಸ್ ಟೆಂಪಲ್. ಈಗ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಕ್ಯೂ ತೋರಿಸಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ಕಡೆ ಮುಂದೆ ನೋಡಿ ಹೆವಿ ಜನ ಇದ್ದಾರೆ ಲೈನಲ್ಲಿ ಒಟ್ಟಿನಲ್ಲಿ. ಜನಸಾಗರ ಅಂತೂ ಎಷ್ಟಿದೆ ಅಂತ ಬಿಟ್ಟಂದ್ರೆ ತುಂಬಾ ಜನ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ನಿಮ್ಗೆ ಅನ್ನಿಸ್ತಾ ಇದೆ ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ. ನೋಡಿ, ನಾವು ನೋಡಕ್ ಬಂದಿರೋ ದಿ ಫೇಮಸ್ ಡೆಸ್ಟಿನೇಷನ್ ನೋಡಿ, ಲೋಟಸ್ ಟೆಂಪಲ್. ನೋಡಿ ಫ್ರೆಂಡ್ಸ್, ಆಕ್ಚುಲಿ ದೇವಸ್ಥಾನದೊಳಗೆ ಚಪ್ಪಲೆಲ್ಲ ಹಾಕೊಂಡು ಹೋಗಂಗಿಲ್ಲ. ಸಾಕ್ಸ್ ಇರ್ಲಿ, ಓಕೆ. ಚಪ್ಪಲಿ ನಾವು ಈ ಬ್ಯಾಗ್ ಅಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೇಕು. ನೋಡಿ ಫ್ರೆಂಡ್, ನಮ್ ಚಪ್ಪಲಿನ ನಾವೇ ಬ್ಯಾಗ್ ಅಲ್ಲಿ ಹಾಕೊಂಡ್ಬಂದು ಇಲ್ಲೊಂದ್ ಕಡೆ ಪ್ಲೇಸ್ ಮಾಡ್ಬೋದು. ಒಳಗೆ ಹಾಕೊಂಡು ಹೋಗಂಗಿಲ್ಲ. ಬಂದ್ಬಿಟ್ವಿ ನೋಡಿ. ಈ ಲೋಟಸ್ ಟೆಂಪಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದನ್ನ ದೂರದಿಂದ ನೋಡಿದ್ರೆ ಯಾವುದೋ ಏಲಿಯನ್ ಸ್ಪೇಸ್ ಶಿಪ್ ಬಂದು ಕೂತಿದ್ಯಾ ಅಥವಾ ಯಾರಾದರೂ ದೊಡ್ಡ ಪೇಪರ್ ಕ್ರಾಫ್ಟ್ ಮಾಡಿದ್ದಾರಾ ಅಂತ ಡೌಟ್ ಬರುತ್ತೆ. ಬನ್ನಿ ಈ ಬಿಳಿ ಕಮಲದ ಇಂಟ್ರೆಸ್ಟಿಂಗ್ ಕಥೆ ಏನು ಅಂತ ನೋಡೋಣ. ಈ ಸುಂದರವಾದ ಬಿಲ್ಡಿಂಗ್ ಓಪನ್ ಆಗಿದ್ದು 1986ರಲ್ಲಿ. ಇದರ ಆರ್ಕಿಟೆಕ್ಟ್ ಬಂದು ಒಬ್ಬ ಇರಾನಿಯನ್ ವ್ಯಕ್ತಿ. ಇದು ಬಂದು ಬಹಾಯಿ ಧರ್ಮದ ಪ್ರಾರ್ಥನಾ ಮಂದಿರ. ಬಹಾಯಿ ಧರ್ಮ ಅನ್ನೋದೇ ಒಂದು ಸಪರೇಟ್ ಧರ್ಮ. ಅದನ್ನ ಪಾಲನೆ ಮಾಡೋಂಥ ತುಂಬ ಜನ ಕೂಡ ಇದ್ದಾರೆ. ಯಾವುದೇ ಒಂದು ಧರ್ಮಕ್ಕೆ, ಒಂದು ದೇವರಿಗೆ, ಒಂದು ಪಂಗಡಕ್ಕೆ ಸೀಮಿತವಾಗಿದೆ. ಎಲ್ಲ ಧರ್ಮನೂ ನಮ್ಮದೇ, ಮಾನವರೆಲ್ಲ ಒಂದೇ ಅಂತ ಬೋಧಿಸೋದು ಒಂದೇ ಒಂದು ಧರ್ಮ, ಅದು ಬಹಾಯಿ ಧರ್ಮ. ಇಲ್ಲಿ ತಮಾಷೆ ಏನಂದರೆ, ನಮ್ಮ ಜನ ಕಾಯಿ ಕರ್ಪೂರ ಊದ್ಬತ್ತಿ ಹಿಡ್ಕೊಂಡು ಒಳಗಡೆ ಹೋಗಿ ಏನು ರೇ ದೇವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಯಾಕಂದರೆ ಒಳಗೆ ಯಾವ ಮೂರ್ತಿನೂ ಇಲ್ಲ, ಪೂಜಾರಿನೂ ಇರಲ್ಲ, ಆರತಿನೂ ಇರಲ್ಲ. ನೀವು ಯಾವ ಧರ್ಮದರಾದರೂ ಸರಿ, ಒಳಗೆ ಹೋಗಿ ಸುಮ್ಮನೆ ಕಣ್ಮುಚ್ಚಿ ಕೂರ್ಬೇಕಷ್ಟೆ. ಈ ಟೆಂಪಲಲ್ಲಿ ನಮ್ಗೆ ಎದುರಾಗೋ ಅತಿ ದೊಡ್ಡ ಚಾಲೆಂಜ್ ಅಂದರೆ ಸೈಲೆನ್ಸ್. ನಮಗಂತೂ ಗುಡಿಲಿ ಗಂಟೆ ಬಾರಿಸಿ ಜೋರಾಗಿ ಮಾತಾಡಿ ಅಭ್ಯಾಸ. ಆದರೆ ಇಲ್ಲಿ ಉಸಿರಾಡೋದು ಕೇಳಿಸೋ ಅಷ್ಟು ಸೈಲೆಂಟಾಗಿರಬೇಕು. ಎಲ್ಲಾದರೂ ಒಂದು ಸಣ್ಣ ಕೆಮ್ಮಂದರೂ ಇಡೀ ಹಾಲ್ಗೆ DJ ಸೌಂಡ್ ಥರ ಎಕೋ ಆಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಗಳು ಯಾವಾಗಲೂ ಹುಷ್ ಅಂತ ಬೆದರಿಸ್ತಾನೆ ಇರ್ತಾರೆ. ಅದು ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು. ಈ ಟೆಂಪಲ್ ಒಳಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಲೋ ಇಲ್ಲ. ಬಟ್ ಎಂಟ್ರೆನ್ಸಲ್ಲಿ ಗೈಡ್ ಒಬ್ಬರು ಎಂಟ್ರೆನ್ಸ್ ಸ್ಪೀಚ್ ಕೊಡ್ತಾರೆ. ಅದು ಈಗಲೂ ನನ್ನ ಕಿವಿಯಲ್ಲಿ ಗುಯ್ ಅಂತಲೇ ಇದೆ. ದೇಶ ವಿದೇಶದಿಂದ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ದೆಹಲಿಯ ಪ್ರಸಿದ್ಧ ಲೋಟಸ್ ಟೆಂಪಲ್ಗೆ ಎಲ್ಲರಿಗೂ ಆರ್ಥಿಕ ಸ್ವಾಗತ. ಈ ಸುಂದರವಾದ ಕಮಲದ ಆಕಾರದ ಮಂದಿರವು ಬಹಾಯಿ ಧರ್ಮ ತತ್ವಗಳನ್ನು ಸಾರುತ್ತದೆ. ನಮ್ಮ ಧರ್ಮದ ಮೂಲ ಮಂತ್ರ ಬಹಳ ಸರಳವಾಗಿದೆ. ದೇವರೊಬ್ಬನೇ, ಎಲ್ಲ ಧರ್ಮಗಳ ಮೂಲ ಒಂದೇ ಮತ್ತು ಇಡೀ ಮಾನಕುಲ ಒಂದೇ. ಭಾರತದ ಸಂಸ್ಕೃತಿಯಲ್ಲಿ ಕಮಲವೇ ಪವಿತ್ರವಾದ ಸ್ಥಾನವಾಗಿರುವುದರಿಂದ ಎಲ್ಲರಿಗೂ ಹತ್ತಿರವಾಗಲು ಎಂದು ಈ ಮಂದಿರವನ್ನು ಕಮಲದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ನೀವೆಲ್ಲರೂ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ಈ ಮಂದಿರದ ಒಳಗೆ ಯಾವುದೇ ಮೂರ್ತಿಗಳಿಲ್ಲ, ಫೋಟೋಗಳಿಲ್ಲ ಹಾಗೂ ಯಾವುದೇ ಪೂಜೆ, ಆರತಿ ಹಾಗೂ ಆಚರಣೆಗಳಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಪ್ರವೇಶವಿದೆ. ನೀವು ಯಾವುದೇ ಧರ್ಮ, ಜಾತಿ, ಭಾಷೆ ಅಥವಾ ದೇಶಕ್ಕೆ ಸೇರಿದವರಾಗಿದ್ದರೂ ಈ ಮಂದಿರ ನಿಮ್ಮದೇ. ನೀವು ಒಳಗೆ ಹೋಗಿ ನಿಮ್ಮದೇ ದೇವರನ್ನು ನಿಮ್ಮದೇ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಬಹುದು ಅಥವಾ ಸುಮ್ಮನೆ ಕಣ್ಮುಚ್ಚಿ ಧ್ಯಾನ ಮಾಡಬಹುದು. ಮಂದಿರದ ಒಳಗೆ ಪಿನ್ ಡ್ರಾಪ್ ಸೈಲೆನ್ಸ್ ಕಾಪಾಡುವುದು ಕಡ್ಡಾಯ. ದಯವಿಟ್ಟು ನಿಮ್ಮೊಳಗೆ ಮಾತನಾಡಬೇಡಿ. ಮೊಬೈಲ್ ಮತ್ತು ಕ್ಯಾಮರಾ ಈಗಲೇ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಟ್ಕೊಳ್ಳಿ. ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಗೆ ಯಾವುದೇ ಅನುಮತಿ ಇಲ್ಲ. ಈ ಪ್ರಶಾಂತವಾದ ವಾತಾವರಣವು ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ನೀಡಲಿ ಎಂದು ನಾವು ಕೋರುತ್ತೇವೆ. ದಯವಿಟ್ಟು ಸರದಿಯಲ್ಲಿ ಬಂದು ಶಾಂತಿಯಿಂದ ಒಳಗೆ ಪ್ರವೇಶಿಸಿ. ಎಲ್ಲರಿಗೂ ಧನ್ಯವಾದಗಳು. ಈ ಧರ್ಮ ಕೂಡ ನನಗಿಷ್ಟ ಆಯಿತು, ಈ ಸ್ಥಳ ಕೂಡ ನನಗಿಷ್ಟ ಆಯಿತು. ಇಲ್ಲಿಗೆ ಈ ನಮ್ಮ ಲೋಟಸ್ ಟೆಂಪಲ್ ಜರ್ನಿ ಕೂಡ ಇಲ್ಲಿಗೆ ಮುಕ್ತಾಯ ಆಯಿತು. ನೋಡಿ, ನಾವು ಲೋಟಸ್ ಟೆಂಪಲ್ ನೋಡ್ಕೊಂಡು ಊಟಕ್ಕೆ ಅಂತ ಬಂದಿದ್ದ ಪ್ಲೇಸು ನೋಡಿ ಇದೆ. ಎಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫ್ಲೇವರ್ಸ್ ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಟೇಸ್ಟ್ ಮಾಡ್ಬೋದು. ನಾವು ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಊಟ ಅಂತ ಹೇಳ್ತೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಭಾಳ ಹೊಟ್ಟೆ ಹಸ್ಕೊಂಡಿದ್ದೀವಿ. ಹೊಟ್ಟೆ ತುಂಬ ತಿಂದು ರೇಟಿಂಗ್ಸ್ ಕೂಡ ಕೊಡೋಣ. 5
ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ನೋಡೋಕ್ಕೆ ಹಬ್ಬದ ಥರನೇ ಇತ್ತು, ಊಟ ಎಷ್ಟು ಚೆನ್ನಾಗಿತ್ತು. ನಾವೀಗ ಬಂದಿರೋದು ಇಂಡಿಯಾ ಗೇಟ್, ದಿ ಫೇಮಸ್ ಸ್ಪಾಟ್ ಆಫ್ ಡೆಲ್ಲಿ. ಇದರ ಇತಿಹಾಸ ನೋಡೋಕ್ಕೋದ್ರೆ 1921 ಬ್ರಿಟಿಷ್ ಆರ್ಕಿಟೆಕ್ಟ್ ಒಬ್ಬರು ಇದಕ್ಕೊಂದು ಕಲ್ಲಿಟ್ಟು ಪೂಜೆ ಮಾಡಿದರು. ಬಟ್ ಇದು ಮುಗಿಯೋದಕ್ಕೆ ಬರೋಬ್ಬರಿ 10 ವರ್ಷ ಬೇಕಾಯಿತು. ಬಹುಶಃ ನಮ್ಮ ಮೆಟ್ರೋ ವರ್ಕ್ ಥರ ಅದು ಇದು ಪ್ರಾಬ್ಲಮ್ ಹೇಳಿ 10 ವರ್ಷ ತಳ್ಳಿದ್ರು ಅನಿಸುತ್ತೆ. ಇದೊಂದು ಭಾರತೀಯ ಸೇನೆಯ 70,000ಕ್ಕೂ ಅಧಿಕ ಸೈನಿಕರ ನೆನಪಿಗೆ ಕಟ್ಟಿದ ಯುದ್ಧ ಸ್ಮಾರಕ. ನೋಡಿ, ಇಲ್ಲಿ ತುಂಬಾ ಜನ ಫೋಟೋಗ್ರಾಫರ್ಸ್ ಫೋಟೋ ತೆಗಿತೀವಿ ಅಂತ ಬಿಟ್ಟು ಬರ್ತಾರೆ. 50 ಇಂದ ನಮ್ಮ ಹತ್ರ ಸ್ಟಾರ್ಟ್ ಮಾಡಿದ್ರು. ನಾವು ಆಗಲ್ಲ ಅಂತ ಹೇಳಿ ಕೊನೆಗೆ 10 ರೂಪೀಸ್ ಇಳಿಸಿದ್ವಿ. ಸೊ ಆದಷ್ಟು ಬಾರ್ಗೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಆಪೋಸಿಟ್ ಇಂಡಿಯಾ ಗೇಟ್, ರಾಜಭವನ ಇದೆ. ಹೆವಿ ಜನ ಮಾತ್ರ, ಜನಸಾಗರನೇ ಇದೆ ನೋಡ್ಲಿ. ವಾವ್. ಏನ್ ಬೇಕು ರಾಜಭವನ್ ಮುಂದೆನೆ. ಪಾನಿಪುರಿ ಅಂದ್ರೆ ಈ ಹುಡುಗರಿಗೆ ಅದೇನ್ ಪ್ರಾಣನೋ ಏನ್ ಇಷ್ಟನೋ, ಎಲ್ಲಿ ಹಾಕಿದ್ರು ತಿಂತಾರೆ, ಎಷ್ಟು ಹಾಕಿದ್ರು ತಿಂತಾರೆ. ಬಂದಿದ್ ನಾವು ರಾಜ್ಘಾಟ್ ರೋಡ್ಗೆ ಹೆಂಗಿದೆ ನೋಡಿ, ಅಮೇಜಿಂಗ್ ವ್ಯೂ. ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಚುಲಿ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತಾರೆ. ಡೆಲ್ಲೂ ಕೂಡ ಬೆಂಗಳೂರಿಗಿಂತ ಏನ್ ಕಡಿಮೆ ಇಲ್ಲ ಅಂತ ಮೇಂಟೈನ್ ಮಾಡಿದ್ದಾರೆ. ಫುಲ್ ಆಫ್ ಗ್ರೀನರೀಸ್, ಫಾರೆಸ್ಟ್ ಏರಿಯಾಸ್, ಇಲ್ಲಿ ಬಹಳ ಚೆನ್ನಾಗಿದೆ. ಡೆಲ್ಲಿ ಕೂಡ ಟ್ರಾಫಿಕ್ ಆಲ್ಮೋಸ್ಟ್ ಸಿಮಿಲರ್ ಇದ್ರು ಕೂಡ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆಗಿದ್ರು ಕೂಡ ಬಹಳ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ದೆಹಲಿಯ ರಾಜ್ಘಾಟ್ಗೆ. ಮಹಾತ್ಮರನ್ನ ಹುತಾತ್ಮರನ್ನೆಲ್ಲ ಇಲ್ಲೇ ಹಾಕಿದ್ದಾರೆ. ದೆಹಲಿಯ ಬಹಳ ಪರಿಶುದ್ಧ ಸ್ಥಳ ಅಂತಾನೆ ಭಾವಿಸ್ತೀನಿ ನಾನು ಈ ಜಾಗನ. ನಮ್ಮ ಮಹಾತ್ಮರನ್ನೊಂದ್ಸರಿ ನೋಡ್ಬಿಡಿ, ಶಾಂತಿ ದೂತ, ನಮ್ಮ ದೇಶದ ಪಿತಾಮಹ, ನೋಡ್ಕೊಂಬಿಡಿ ಒಂದ್ಸರಿ. ಅವ್ರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ನೋಡಿ ಫ್ರೆಂಡ್ಸ್, ಈಗ ರಾಜ್ಘಾಟ್ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ. ದೆಹಲಿಯಲ್ಲಿ ನಿಜವಾಗ್ಲು ಬಹಳಷ್ಟು ಸ್ಥಳಗಳನ್ನ, ಮಾನ್ಯುಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನಮ್ಮ ಇತಿಹಾಸನ ಉಳಿಸ್ಲಿಕ್ಕೆ ಅಂತಾನೆ ಬಹಳಷ್ಟು ಪ್ಲೇಸ್ ನ ರಿಸರ್ವ್ ಮಾಡಿಟ್ಟಿದ್ದಾರೆ. ನಮ್ ಬೆಂಗಳೂರು ತರ ಎಲ್ಲಾ ಜಾಗದಲ್ಲೂ ಪ್ರಾಫಿಟ್ ನೋಡ್ಬೇಕು ಅಂತ ಏನಿಲ್ಲ. ನೋಡಿ, ಇದು ಕಿಸಾನ್ ಘಾಟ್ ಇದೆ ನೋಡಿ ಫ್ರೆಂಡ್ಸ್, ರಾಜ್ಘಾಟ್ ಎಂಟ್ರೆನ್ಸ್. ಒಂದೊಂದು ಏರಿಯಾ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಹೆಂಗ್ ಮೇಂಟೈನ್ ಮಾಡಿದಾರೆ ನೋಡಿ, ಇದು ಬಹಳ ಚೆನ್ನಾಗಿದೆ. ರಾಜ್ ಮಹಾರಾಜರು ಆಕಾಶಕ್ಕಿರುವ ಮಿನಾರ್ ಕಟ್ಟಿದ್ರು, ಬ್ರಿಟಿಷರು ದೊಡ್ಡ ಗೇಟ್ ಕಟ್ಟಿದ್ರು. ಆದರೆ ನಮ್ಮ ರಾಷ್ಟ್ರಪಿತನ ಸ್ಮಾರಕ ಹೇಗಿದೆ ಗೊತ್ತಾ? ಬನ್ನಿ ಈ ಅತ್ಯಂತ ಸಿಂಪಲ್ ಸ್ಮಾರಕದ ಕಥೆಯನ್ನ ನೋಡೋಣ. ಇದೇ ನೋಡಿ, ಜನವರಿ 31, 1948ರಲ್ಲಿ ಬಾಪೂಜಿಯವರ ಅಂತ್ಯಕ್ರಿಯೆ ನಡೆದ ಜಾಗ. ಗಾಂಧೀಜಿ ಬದುಕಿದ್ದಾಗ ಎಷ್ಟು ಸಿಂಪಲ್ ಆಗಿದ್ರೋ ಅವರ ಸ್ಮಾರಕ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಇಲ್ಲಿ ಯಾವ ದೊಡ್ಡ ಬಿಲ್ಡಿಂಗ್ ಇಲ್ಲ, ಗೋಪುರ ಇಲ್ಲ, ಆಕಾಶಕ್ಕೆ ಮುಖ ಮಾಡಿರೋ ಒಂದು ಕಪ್ಪು ಮಾರ್ಬಲ್ ಕಲ್ಲಿನ ಕಟ್ಟೆ ಅಷ್ಟೇ. ಬಹುಶಃ ಇವರಿಗೆ ಡಿಸೈನ್ ಮಾಡೋಕೆ ಕಷ್ಟ ಆಗಿರಲ್ಲ, ಯಾಕಂದರೆ ಏನೂ ಕಟ್ಟಬೇಡಿ, ಬರೀ ಕಲ್ಲು ಆಸೆ ಅನ್ನೋದೇ ದೊಡ್ಡ ಡಿಸೈನ್ ಆಗಿತ್ತು ಅನಿಸುತ್ತೆ. ಈ ಕಪ್ಪು ಮಾರ್ಬಲ್ ಕಲ್ಲಿನ ಮೇಲೆ ಗಾಂಧೀಜಿಯವರ ಕೊನೆಯ ಪದಗಳಾದ ಹೇ ರಾಮ್ ಅಂತ ಕೆತ್ತಲಾಗಿದೆ. ಮತ್ತು ಇಲ್ಲಿ ಯಾವಾಗಲೂ ಒಂದು ನಂದಾದೀಪ ಉರಿಯುತ್ತಲೇ ಇರುತ್ತದೆ. ಎಷ್ಟೇ ಗಲಾಟೆ ಟ್ರಾಫಿಕ್ ಇರೋ ದೆಹಲಿಯಲ್ಲಿದ್ದರೂ
ರಾಜ್ಘಾಟ್ ಒಳಗೆ ಹೋದರೆ ಸಿಗೋ ಶಾಂತಿ ಬೇರೆ ಎಲ್ಲೂ ಸಿಗಲ್ಲ. ಹಾಯ್ ಫ್ರೆಂಡ್ಸ್, ನಾವೀಗಿದ್ದೀವಿ ರೆಡ್ ಫೋರ್ಟ್ ಆಫ್ ಡೆಲ್ಲಿ, ಮಾನ್ಯುಮೆಂಟ್ ಆಫ್ ಡೆಲ್ಲಿ ಆಕ್ಚುಲಿ ಇದು. ಕರೆಕ್ಟ್ ಆಗಿ ಟೈಮ್ ಬಂದು 5:12. ಓಕೆ, 5:12 ಆಗಿದೆ. ಇವಾಗ ಈ ರೆಡ್ ಫೋರ್ಟ್ ನ ಒಂದ್ ರೌಂಡ್ ಹಾಕಿ ಲಾಸ್ಟ್ ಗೆ ಏನೋ ಶಾಪಿಂಗ್ ಮಾಡ್ಬೇಕಂತ ಮೇಡಮ್ ಅವರು. ಏನ್ ಶಾಪಿಂಗ್ ಅದು? ಸರೋಜಿನಿ ಮಾರ್ಕೆಟ್. ಸರೋಜಿನಿ ಮಾರ್ಕೆಟ್ ಅಲ್ಲಿ ಹೋಗಿ ಸ್ವಲ್ಪ ಏನೋ ಶಾಪಿಂಗ್ ಮಾಡ್ಕೊಂಡು ಇವತ್ತಿನ ಡೇ ಕ್ಲೋಸ್ ಮಾಡ್ತಿದೀವಿ. ಸೊ ತೋರಿಸ್ತೇನೆ ಆಕ್ಚುಲಿ ರೆಡ್ ಫೋರ್ಟ್ ಹೇಗಿದೆ ಅಂತ. ಎಲ್ಲರೂ ಒಂದ್ಸರಿ ಕಣ್ ತುಂಬ್ಕೊಂಡ್ಬಿಡಿ. ಆಗಸ್ಟ್ 15 ಬಂದರೆ ಸಾಕು, ನಮ್ಮ ಟಿ ವಿಯಲ್ಲಿ ಫುಲ್ ಡೇ ಕಾಣಿಸೋದು ಒಂದೇ ಬಿಲ್ಡಿಂಗ್, ಅದೇ ನಮ್ಮ ಕೆಂಪು ಕೋಟೆ. ಆದರೆ ಈ ಕೋಟೆ ಕಟ್ಟಿದ್ದು ಯಾರು, ಇದರ ಒರಿಜಿನಲ್ ಕಲರ್ ಕೆಂಪು ಆಗಿರಲಿಲ್ಲ ಅಂದರೆ ನೀವು ನಂಬ್ತೀರಾ? ಬನ್ನಿ ಇವತ್ತು ಬೃಹತ್ ಕೋಟೆಯ ಹಿಂದಿನ ಮೋಜಿನ ಕಥೆಯನ್ನು ನೋಡೋಣ. 1638 ಮೊಘಲ್ ದೊರೆ ಶಹಜಹಾನ್ ಆಗ್ರಾದಲ್ಲಿ ಟ್ರಾಫಿಕ್ ಮತ್ತು ಸೆಕೆ ಜಾಸ್ತಿ ಆಯಿತು ಅನಿಸುತ್ತೆ. ಇಲ್ಲಿ ಬೇಡಪ್ಪ, ಜೈಲಿಗೆ ಶಿಫ್ಟ್ ಆಗೋಣ ಅಂತ ಡಿಸೈಡ್ ಮಾಡಿ ತಕ್ಷಣ ಯಮುನಾ ನದಿ ದಡದಲ್ಲಿ ಒಂದು ಹೊಸ ಸಿಟಿಯನ್ನೇ ಪ್ಲ್ಯಾನ್ ಮಾಡಿದ. ಅದರ ಹೆಸರೇ ಶಹಜನಾಬಾದ್. ಅಲ್ಲೊಂದು ದೊಡ್ಡ ಮನೆ ಕಟ್ಟಕ್ಕೆ ಶುರು ಮಾಡಿದ. ಆ ಮನೆ ಕಟ್ಟಕ್ಕೆ ತಗೊಂಡ ಟೈಮ್ ಬರೋಬ್ಬರಿ 10 ವರ್ಷ. 1648ರಲ್ಲಿ ಕೋಟೆ ಕಂಪ್ಲೀಟ್ ಆಯಿತು. ನಮ್ಮ ಈಗಿನ ಮೆಟ್ರೋ ಪ್ರಾಜೆಕ್ಟ್ಗಳಿಗಿಂತ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಿದ್ರು ಬಿಡಿ. ಈಗ ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಕೆಂಪು ಕೋಟೆ ಅಂತ ಹೆಸರಿದ್ರೂ ಇದು ಪೂರ್ತಿ ಕೆಂಪು ಕಲ್ಲಿಂದ ಮಾಡಿದ್ದಲ್ಲ. ಶಹಜಹಾನ್ಗೆ ಬಿಳಿ ಮಾರ್ಬಲ್ ಅಂದರೆ ಪಂಚಪ್ರಾಣ. ತಾಜ್ ಮಹಲ್ ಕಟ್ಸಿದ್ನಲ್ವಾ, ಹಾಗಾಗಿ ಕೋಟೆಯ ಒಳಗಿನ ಭಾಳಷ್ಟು ಜಾಗಗಳನ್ನು ಬಿಳಿ ಮಾರ್ಬಲಿಂದನೇ ಕಟ್ಟಿದ್ದ. ಆದರೆ ವರ್ಷಗಳು ಕಳೆದಂತೆ ಈ ಬಿಳಿ ಕಲ್ಲುಗಳು ಹಾಳಾಗೋಕ್ಕೆ ಶುರುವಾಗೋದು. ಆಮೇಲೆ ಬಂದ ಬ್ರಿಟಿಷರು ಮಾರ್ಬಲ್ ರಿಪೇರಿ ಮಾಡೋಕ್ಕೆ ದುಡ್ಡು ಯಾರು ಕೊಡ್ತಾರೆ, ತಗೋಬಾರಪ್ಪ ಕೆಂಪು ಪೇಂಟ್ ಡಬ್ಬಿ ಅಂತ ಬಿಳಿ ಕಲ್ಲುಗಳ ಮೇಲೂ ಕೆಂಪು ಬಣ್ಣ ಬಳಿದ್ಬಿಟ್ರು. ಶಹಜಹಾನ್ ಈ ಕೋಟೆಯನ್ನು ಎಷ್ಟು ರಿಚ್ಚಾಗಿ ಕಟ್ಟಿದ್ದ ಅಂದರೆ ಒಳಗಡೆ ಚಿನ್ನದ ಲೇಪನ, ಬೆಳ್ಳಿ ಛಾವಣಿ ಎಲ್ಲ ಇತ್ತು. ಫೇಮಸ್ ಮಯೂರ ಸಿಂಹಾಸನ ಮತ್ತು ಅದರಲ್ಲಿದ್ದ ಜಗತ್ ಪ್ರಸಿದ್ಧ ಕೊಹಿನೂರ್ ವಜ್ರ ಕೂಡ ಇಲ್ಲೇ ಇತ್ತು. ಆದರೆ 1739ರಲ್ಲಿ ನಾದಿರ್ ಶಾ ಅನ್ನೋ ಪರ್ಷಿಯನ್ ದೊರೆ ಬಂದು ಇಡೀ ಕೋಟೆನ ಲೂಟಿ ಮಾಡ್ದ. ಸಿಕ್ಕಿದ್ನೆಲ್ಲ ಎತ್ಕೊಂಡು ಹೋದ. ಆಮೇಲೆ 1857ರ ಹೊತ್ತಿಗೆ ಬ್ರಿಟಿಷರು ಎಂಟ್ರ್ ಕೊಟ್ಟರು. ಉಳಿದಿದ್ದ ಪೀಠೋಪಕರಣ, ಬೆಳ್ಳಿ, ಬಂಗಾರ ಎಲ್ಲವನ್ನು ಪಾರ್ಸಲ್ ಮಾಡ್ಕೊಂಡು ಹೋದ್ರು. ಶಹಜಹಾನ್ನ ಕನಸಿನ ಮನೆ ಕೊನೆಗೆ ಬರೀ ಖಾಲಿ ಬಿಲ್ಡಿಂಗ್ ಆಗಿ ಉಳಿದುಬಿಡ್ತು ಪಾಪ. ಎಷ್ಟೇ ಲೂಟಿ ಆದರೂ ಇವತ್ತಿಗೂ ಕೆಂಪು ಕೋಟೆ ಭಾರತದ ಸಾರ್ವಭೌಮತೆಯ ಪ್ರತೀಕ. ಆಗಸ್ಟ್ 15, 1947ರಂದು ನಮ್ಮ ಮೊದಲ ಪ್ರಧಾನಿ ನೆಹರು ಅವರು ಇಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ರು. ಅಂದಿನಿಂದ ಇವತ್ತಿನವರೆಗೂ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಮ್ಮ ಪ್ರಧಾನಿಗಳು ಇಲ್ಲಿಂದಲೇ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡೋದು. The best place to shop in Delhi is Sarojini Market. So now we enter Sarojini Market for shopping. आओ जी बताना भाई नाम को Sweater, स्वेटर long. आपके लिए पिछले टाइम में ನೋಡ ಎಲ್ಲ ಮಾತಾಡ್ಸ್ ನೋಡ್ತೀನಿ ಏನ್ ರೇಟ್ ಸಿಗ್ತಾವ ಅಂತ. ನಿಮ್ಗೂ ಅಪ್ಡೇಟ್ ಮಾಡ್ತೀನಿ. ನಮ್ ಬೆಂಗಳೂರಿಗಿಂತ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ ನೋಡೋಣ. ಅಭಿ ಕ್ಯಾ ಕರೇಗಾ? ತಗೊಂಡೋಗೋದು ಚಂದೋಗಿ ತಗೋ, ಏನಾದ್ರು ತಗೋ ಅವಳಿಗೆ. ऑल ओनली 50 पे 50 50 50 ले लो भाई, सेंट ले वालू
ನಮ್ಮ ಶಾಪಿಂಗು ಇನ್ನು ಒಂದು 5 ಅವರ್ ಅದು ಹಿಡಿಯುತ್ತೆ. ಪೂರ್ತಿ ವಿಡಿಯೋ ಅಂತೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನನಗೆ ಅನುಭವ ಆಗಿದ್ದೇನೆಂದರೆ ಇಲ್ಲಿ ಅವ್ರು ಹೇಳೋ ರೇಟ್ಗೆ ಕೊಟ್ಟರೆ ನಮಗೆ ಲಾಸು. ಚೌಕಾಸಿ ಮಾಡೋಕ್ಕೆ ಬಾಯಿ ಚೆನ್ನಾಗಿದ್ದರೆ ನಿಮಗೆ ಇಲ್ಲಿ ಒಳ್ಳೆ ಬಟ್ಟೆ, ವಾಚು, ಸೆಂಟು, ಏನು ಬೇಕು ಎಲೆಕ್ಟ್ರಾನಿಕ್ ಗಾಡೀಸ್ ಎಲ್ಲ ಸಿಗುತ್ತೆ. ಟ್ರೈ ಮಾಡಿ. ಬಟ್ ಬಾಯಿ ಚೆನ್ನಾಗಿದ್ದರೆ ಮಾತ್ರ ಇಲ್ಲಿಗೆ ಬನ್ನಿ, ಇಲ್ಲದ್ರೆ ಬರ್ಲಿಕ್ಕೆ ಹೋಗಲೇಬೇಡಿ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಅಗೇನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಲೇಬೇಡಿ ಅಷ್ಟೇ.